ಬೆಂಗಳೂರಿಗರೇ ರಸ್ತೆಯಲ್ಲಿ ಹಗಲಲ್ಲೂ ಕೂಡ ಓಡಾಡುವಂತಹ ಪರಿಸ್ಥಿತಿ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಹಗಲು ಕೂಡ ಬೆಂಗಳೂರಿಗರಿಗೆ ಸೇಫ್ ಅಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಅಪ್ಪಿತಪ್ಪಿನೂ ನಿಮ್ಮ ಮಕ್ಕಳನ್ನ ಒಂಟಿಯಾಗಿ ಕಳುಹಿಸಬೇಡಿ. ಗಲ್ಲಿ ಗಲ್ಲಿಯೂ ಇವುಗಳದ್ದೇ ದಾದಾಗಿರಿ. ನೆಮ್ಮದಿಯಾಗಿ ನಿಮ್ಮ ಪಾಡಿಗೆ ನೀವು ಓಡಾಡಂಗೂ ಇಲ್ಲ. ಕೆಣಕಿ ಮೈ ಮೇಲೆ ಎಗರುತ್ತವೆ, ಯಾಮಾರಿದ್ರೆ ಜೀವವೇ ಹೋಗುತ್ತೆ. ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಇವುಗಳ ದಾದಾಗಿರಿ. ಹುಲಿಗಳಂತೆ ಹಾರಿ ಹಾರಿ ಜನರ ಪ್ರಾಣಕ್ಕೆ ಕುತ್ತನ್ನ ತರ್ತಿದ್ದಾವೆ. ಸೈಲೆಂಟ್ ಆಗಿ ಇರುತ್ತವೆ, ಯಾವಾಗ ಹೇಗೆ ರೊಚ್ಚಿಗೆ ಹೇಳುತ್ತವೋ ಗೊತ್ತಾಗುದಿಲ್ಲ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಹಿಂಬಾಲಿಸ್ಕೊಂಡು ಅಟ್ಟಾಡಿಸ್ಕೊಂಡು ಭಯವನ್ನ ಇಡುವಂತಹ ಕೆಲಸಗಳಾಗ್ತಾ ಇದೆ. ಜನ ಅಂಗಡಿಗೆ ಹೋಗುವಂತಿಲ್ಲ, ಮಕ್ಕಳು ಕೂಡ ರಸ್ತೆಯಲ್ಲಿ ಆಟ ಆಡುವ ಹಾಗಿಲ್ಲ. ಕೆಲಸ, ವಾಕಿಂಗ್, ಜಾಗಿಂಗ್ ಹೋಗೋರಿಗೂ ಕೂಡ ಇವುಗಳದ್ದೇ ಭಯ. ಗ್ಯಾಂಗ್ ಕಟ್ಕೊಂಡು ಬರೋ ಇವರಿಂದ ಮುಕ್ತಿ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ರಾತ್ರಿ ಆದ್ರೆ ಒಂದು ಸಮಸ್ಯೆ, ಬೆಳಗ್ಗೆ ಆದ್ರೂ ಕೂಡ ಈಗ ಅದೇ ಸಮಸ್ಯೆ. ಬೆಳಿಗ್ಗೆ ರಾತ್ರಿ ಅನ್ನುವಂತಹ ವ್ಯತ್ಯಾಸಗಳು ಕೂಡ ಇವು ಇಲ್ಲ. ಒಂಥರ ಹುಲಿಗಳ ರೀತಿಯಾಗಿ ವರ್ತಿಸ್ತಾ ಇದ್ದಾವೆ. ಮಕ್ಕಳು ಪಾಪ ತಂಪಾಡಿ ತಾವು ಆಟ ಆಡೋ ಹಾಗಿಲ್ಲ, ಗಾಡಿಲಿ ಬೈಕ್ಗಳಲ್ಲಿ ಓಡಾಡೋ ಹಾಗೂ ಕೂಡ ಇಲ್ಲ. ನೋಡಿ ಯಾವ ರೀತಿಯಾಗಿ ಈ ಶ್ವಾನಗಳು ಮಕ್ಕಳನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿ. ಹಿಂಡ್ ಬರ್ತವೆ, ಹಿಂಡ್ ಬಂದು ಯಾವ ರೀತಿಯಾಗಿ ಮಕ್ಕಳನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾವೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಸ್ಟ್ರೀಟ್ ಡಾಗ್ಸ್ ನ ಹಾವಳಿ. ಈ ದೃಶ್ಯವನ್ನ ನೋಡಿದ್ರೆ ನಿಮ್ಮ ಎದೆ ಜಲ್ ಅನ್ನುತ್ತೆ, ಮೈ ಕಂಪಿಸುತ್ತೆ. ಬಾಲಕರ ಮೇಲೆ ಎರಗಿದ ನಾಯಿಗಳ ಗುಂಪು. ಬಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ಬಾಲಕರನ್ನ ಬೀದಿಯಲ್ಲಿ ಅಟ್ಟಾಡಿಸಿದ್ದಾವೆ ಬೀದಿ ನಾಯಿಗಳು. ತಂಪಾಡಿ ತಾವು ಬರ್ತಾ ಇದ್ದಂತಹ ಮಕ್ಕಳನ್ನ ಅಟ್ಟಾಡಿಸಿದ್ದಾವೆ ನಾಯಿಗಳು. 3 ಬಾಲಕರನ್ನ ಕಚ್ಚೋದಕ್ಕೆ ಅಟ್ಟಾಡಿಸಿದ್ದಾವೆ ಡೆಡ್ಲಿ ನಾಯಿಗಳು. ನಾಯಿಗಳನ್ನ ಕಂಡು ಪ್ರಾಣ ಭಯದಿಂದ ಓಡ್ ಹೋಗಿದ್ದಾವೆ ಮಕ್ಕಳು ಓಡ್ತಾ ಇದ್ದಂಗೆ ಡೆಡ್ಲಿ ಶ್ವಾನಗಳ ಗ್ಯಾಂಗ್ ಕೂಡ ಬೆನ್ನಟ್ಟಿವೆ. ಕೆಆರ್ಪುರಂನ ಬೆಥೆಲ್ ನಗರದ 1ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದವರ ಮೇಲೆ ಎರಗಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಯಾವಾಗ ಮುಕ್ತಿ ಇದೆಲ್ಲದಕ್ಕೂ ಕೂಡ ಅಂತ ಹೇಳಿ ನೋಡಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ. ಅಲ್ಲೇ 3-4 ನಾಯಿಗಳು ಮಲ್ಕೊಂಡಿರ್ತಾವೆ, ಒಂದ್ ನಾಯಿ ಗುರಾಯಿಸ್ತಾ ಇರುತ್ತೆ. ಗುರಾಯಿಸ್ಕೊಂಡು ಹೋಗಿ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದಾವೆ ನಾಯಿಗಳು. ಇದೇ ವಿಚಾರ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ನಮ್ಪಾಡಿಗೆ ನಾವು ಹೋದ್ರೂ ಕೂಡ ಈ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಇದೆಲ್ಲದಕ್ಕೂ ಯಾವಾಗ ಕಡಿವಾಣ ಹಾಕತ್ತೆ ಜಿಬಿಎ ಅಂತ? ರಮ್ಯಾ, ಇದೇ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನ ಆದೇಶದ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳಿಗೆ ಒಂದು ಪರ್ಯಾಯವಾದಂತಹ ಒಂದು ಸೂರನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂತ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದೆ. ಅದ್ರ ನಡುವೆ ಜಿಬಿಯನ್ನು ಕೂಡ ಈಗ ಬೀದಿ ನಾಯಿಗಳಿಗೆ ಚಿಕನ್ ಬಿರಿಯಾನಿ ಆಹಾರವನ್ನ ಹಾಕ್ಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದೆ. ಇದ್ರ ನಡುವೆ ಇರುವಂತಹ ಬೀದಿ ನಾಯಿಗಳು ತಂಪಾಗಿ ತಾವು ಸಾರ್ವಜನಿಕರು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವರನ್ನ ಏಕಾಏಕಿ ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು, ಕಚ್ಚುವಂತಹ ಸನ್ನಿವೇಶಗಳು ಪ್ರತಿದಿನನೂ ಕೂಡ ನಡೀತಾ ಇದೆ. ಅದೇ ಒಂದು ಮಾದರಿಯಲ್ಲಿ ಕೆಆರ್ಪುರಂನ ಬೆಥೆಲ್ ನಗರದಲ್ಲಿ ಆಗಿರುವಂತದ್ದು ಈ ನಿನ್ನೆ ಬೆಳಗಿನ ಜಾವ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. 3 ಜನ ಮಕ್ಕಳು ತಮ್ಮ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲೇನೆ ಏಕಾಏಕಿ ಸುಮಾರು 5-6 ಬೀದಿ ನಾಯಿಗಳು ಮಕ್ಕಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಮುಂದಾಗ್ತವೆ. ಆದ್ರೆ ಬೀದಿ ನಾಯಿಗಳು ಅಂತ ಹೇಳಿ ಅಟ್ಯಾಕ್ ಆಗ್ತದೆ ಅಂತ ತಕ್ಷಣ ಮಕ್ಕಳು ಓಡೋಗ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಆ ಹುಡುಗರನ್ನ ಕಚ್ಚಲಿಕ್ಕೆ ಹೋಗುವಂತದ್ದು ವಿಡಿಯೋ ಈಗ CCTVಯಲ್ಲಿ ಸೆರೆ ಆಗಿರುವಂತದ್ದು. ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಸಣ್ಣ ಪುಟ್ಟ ಪ್ರಮಾಣದಿಂದ ಬೀದಿ ನಾಯಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕಚ್ಚಿದವೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಮೇಜರ್ ಆಗಿ ಯಾವುದೇ ರೀತಿಯಾದಂತಹ ಮಕ್ಕಳಿಗೆ ಹಾನಿ ಆಗಿಲ್ಲ. ತಕ್ಷಣವೇ ಮಕ್ಕಳು ಕೂಗಾಟ ಕಿರ್ಚಾಟ ಕೇಳದಂತಹ ಅಕ್ಕಪಕ್ಕದ ಸ್ಥಳೀಯರು ಬೀದಿ ನಾಯಿಗಳನ್ನು ಓಡಿಸುವಂತ ಕೆಲಸವನ್ನ ಮಾಡಿದ್ರು.
ಈಗ ಪ್ರಶ್ನೆ ಏನು ಅಂತಂದ್ರೆ, ನೀವು ಈಗಲೇ ಚಿಕನ್ ಬಿರಿಯಾನಿ ಹಾಕ್ತಿವಿ, ಈ ತರದ ಊಟ ಹಾಕ್ತಿವಿ, ನಾನ್ ವೆಜ್ ಊಟ ಓಕೆ. ಹೇಳ್ತಾ ಇರುವಂತ ಜೀವಿಗೆ ಕೂಡಲೇ ಇಂತಹ ಒಂದು ಬೀಜನೆಗಳ ಅವರಿಗೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ಒಂದು ಒತ್ತಾಯ ಮಾಡ್ತಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮ ಮಾಹಿತಿಗೆ.